ಅಸ್ಮಿತೆಗಳ ಬಗ್ಗೆ ನಮ್ಗೆ ಗೌರವ ಅದ, ನಿಮ್ಮ ಜೊತೆ ನಮ್ಮ ಸಂಘರ್ಷ ಇಲ್ಲ. ಆದರೆ ನಮ್ಮ ಅಸ್ಮಿತೆ ಏನಿದಲ್ಲ ಸತ್ಯವೊಂದ ಕೂಡಿದಂಥ ಅಸ್ಮಿತೆ ಇದೆ. ಇದು ಯಾಕೆ ಬರ್ತೀವಿ ಅಂದ್ರೆ ಲಿಂಗಾಯತ ಅಥವಾ ವೀರಶೈವ, ಲಿಂಗಾಯತ ವೀರಶೈವ ಅಥವಾ ವೀರಶೈವ ಇವು ನಾಲ್ಕು ಬರ್ಸಿದ್ರು ಕೂಡ ಅವ್ರಿಗೆ ಮೀಸಲಾತಿ ಸಿಕ್ಕುವುದಿಲ್ಲ. ಎಲ್ಲ ಉಪಪಂಗಡಗಳಿಗೆ ಒಂದೇ ಹೆಡ್ಡಿಂಗ್ನಲ್ಲಿ ಇವತ್ತು ಸಹ ಲಿಂಗಾಯತು ಅವ್ರ ಉಪಪಂಗಡಗಳು 108 ಬರ್ತಾವೆ. ಎಲ್ಲರಿಗೂ ಮೀಸಲಾತಿ ಸಿಕ್ಕರೆ ಮಾತ್ರ ಇವತ್ತೊಂದು ದಿವಸ ಈ ಉಪಜಾತಿ ವ್ಯವಸ್ಥೆ ಇವತ್ತೊಂದು ದಿವಸ ಕಡಿಮೆ ಆಗ್ತದೆ. ಇಲ್ಲಿಕಂದ್ರೆ ಇದು ಮುಂದುವರ್ಕೊಂಡು ಹೋಗ್ತದೆ. ಈ ವಚನ ದರ್ಶನ ಪುಸ್ತಕವನ್ನು ಸದುದ್ದೇಶ ಇಟ್ಟುಕೊಂಡು ವಚನಗಳನ್ನ ಪ್ರಸಾರ ಮಾಡಲಿಕ್ಕೆ ಕೇವಲ ನಮಗಷ್ಟೇ ಹಾಕಿಲ್ಲ, ಪ್ರಪಂಚದ ಎಲ್ಲರಿಗೂ ಕೂಡ ಇದು ಹಕ್ಕಿದೆ ವಚನಗಳನ್ನು ಪ್ರಸಾರ ಮಾಡಲಿಕ್ಕೆ. ಆದರೆ ಇದ್ರ ಹಿಂದೆ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಅದಕ್ಕೆ ಅರ್ಥಕ್ಕೆ ಅನರ್ಥ ಕೊಡುವಂಥದ್ದು, ತಿರ್ಚುವಂಥದ್ದು, ಬೇರೆ ಯಾವುದೋ ಒಂದು ಅಜೆಂಡಾನ ಇಟ್ಕೊಂಡು ತುಂಬಿಸೋ ಕೆಲಸ ಮಾಡಿದರೆ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡಬೇಕಾಗ್ತದೆ. ಮತ್ತು ಪ್ರತ್ಯುತ್ತರ ನಾನು ಭಾಳ ಜಾಮದಾರ್ ಸಾಹೇಬ್ರಿಗೆ ಹೇಳಿದ್ದೆ, ನಾವು ಘನತೆ ಗೌರವದಿಂದ ಇದನ್ನು ಮಾಡೋಣ. ಸುಮ್ಮನೆ ನಾವು ಯಾರೋ ಈ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಬೈದರೆ ನಾವು ದೊಡ್ಡವರೇ ಆಗೋದಿಲ್ಲ. ನಾವು ಅದನ್ನೇ ಒಂದು ಭಾಷೆ ಅವರೆಷ್ಟು ಜಾಮದಾರು ಹೇಳಿದ್ರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಲೇಖಕರು ನಿಮ್ಮವರೇ, ನಿಮ್ಮವರಲ್ಲ ನಮ್ಮವರು. ಕಾರ್ಯಕ್ರಮ ನಡೆದು ನಮ್ಮ ಮಠಗಳಲ್ಲಿ ಬಿಡುಗಡೆ ಮಾಡೋರು ಬೇರೆಯವರು. ಅಲ್ಲಿ ನಮ್ಮ ಸ್ವಾಮಿಗಳನ್ನ ಯಾರು ಕದ ಸಾನ್ಯಾಳಪ್ಪಗಳ್ನು ಕದಿಲ್ಲ, ಬಾಲ್ಕೆಪ್ಪಗಳು ಕದ, ಗದಗಿನಪ್ಪಗಳು ಕದ, ಮಾತಾಜಿಯವ್ರನ್ನೂ ಕದಿಲ್ಲ. ಬಿಡುಗಡೆ ಮಾಡೋರು ಬೇರೆ. ಅರ್ಥ ಏನಿದು? ನಮ್ಮದೇ ಆದಂಥ ಒಂದು ಇತಿಹಾಸ ನಮಗಿದೆ. ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಭೌಗೋಳಿಕ ಪ್ರದೇಶಗಳಲ್ಲಿ ಪ್ರಾಂತವಾರು, ಭಾಷಾವಾರು ನಾವು ಅನೇಕ ಕಾಲಕ್ಕೂ ಅನೇಕ ಧರ್ಮಗಳಿದ್ದಾವೆ. ಜೈನ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು. ಅದೇ ರೀತಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಶರಣರು. ಯಾಕೆ ನಾನು ಈ ಮಾತನ್ನು ಹೇಳಿಸ್ತೀನಿ, ಅಣ್ಣ ಬಸವಣ್ಣವರು ವಿಜಯಪುರ ಜಿಲ್ಲೆಯಲ್ಲಿ ಜನ್ಮ ಕೊಟ್ಟಂಥವ್ರು, ನಮ್ಮೊಬ್ಬ ಜಿಲ್ಲೆಯಿಂದವರು, ಅಭಿಮಾನದಿಂದ ಹೇಳ್ತೇನೆ. ಅದೇ ರೀತಿ ಬಾಲ್ಕಿಯಪ್ಪಗಳು ಹೇಳ್ತಾರೆ, ಇವತ್ತು ಸಹ ಅವರ ಕರ್ಮಭೂಮಿ ನಮ್ಮದು ಅಂತ ಹೇಳ್ತಾರೆ. ಎರಡೂ ಕೂಡ ಸತ್ಯನೇ. ಅದಕ್ಕೆ ನಾವು ಹೇಳಿದ್ವಿ ಮೊನ್ನೆ ಅನುಭವ, ಇದು ವಚನ ವಿಶ್ವವಿದ್ಯಾಲಯ ಎಲ್ಲ ಆಗ್ಬೇಕಾದ್ರೆ ನಾವೇನು ಜಗಳ ತೆಗಿಲಿಲ್ಲ. ಬಾಲ್ಕಿಯಪ್ಪಗಳು ಕೂಡ ಅಲ್ಲೇ ಕೂಡ ಇದರಲ್ಲಿ ನಿಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಆಗಲಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಕರ್ಮಭೂಮಿ, ಅಲ್ಲಿ ವಚನ ಹುಟ್ಟಿರುವಂಥದ್ದು, ಅಲ್ಲಿ ಶರಣರು ಕೂಡಿದಂಥದ್ದು, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟು ಅನುಭವ ಮಂಟಪ. ಈಗ ನಾವು ಭಾಳ ಜನ ಅರ್ಥ ಮಾಡ್ಕೋಬೇಕು, ಈ ಬಸವ ಧರ್ಮ, ಈ ಶರಣ ಧರ್ಮ ಯಾಕೆ ಹುಡ್ತು? ಅಣ್ಣ ಬಸವಣ್ಣವರು ಕೂಡ ಒಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಿಂದ ಜನಿಸಿದಂಥವ್ರು. ನಾವು ಅನೇಕ ಸಲ ಬ್ರಾಹ್ಮಣ ಸಮಾಜದವ್ರಿಗೆ ಹೇಳ್ತೀವಿ, ಅಪ್ಕೊಳ್ಳಿ ನೀವು ಅವ್ರನ್ನ, ನಮ್ಮವ್ರನ್ನ ಕೊಟ್ಟಿದ್ದೀವಪ್ಪ ಅಂಥೇಳಿ. ಅವರು ಬಾಲ್ಯದಿಂದ ಅವತ್ತೊಂದು ಸಹ ಅಲ್ಲಿರುವಂಥ ಕೆಲವೊಂದು ಕಂದಾಚಾರಗಳನ್ರಿ, ಮೂಢನಂಬಿಕೆಗಳಿರ್ಬೋದು, ಅನಿಷ್ಟ ಪದ್ಧತಿಗಳು, ಅದರಿಂದ ಬಾಲ್ಯದಿಂದಲೂ ತುಳು ಸಹ ಅದನ್ನು ನೋವನ್ನು ಅನುಭವಿಸಿ, ತದನಂತರ ಅವರು ಬಿಜ್ಜಾಳಿಂದ ಆಸ್ತಲ್ಲಿ ಮಂತ್ರಿಯಾಗಿ ಇವತ್ತು ಖಜಾನೆ ಜವಾಬ್ದಾರಿಯನ್ನು ಹೊತ್ತಿದ್ರು. ಅದನ್ನು ಬಿಟ್ಟುಕೊಂಡು ಇವತ್ತು ಸಹ ಅವರು ಈ ಅನುಭವ ಮಂಟಪನ ಯಾಕೆ ಸ್ಥಾಪನೆ ಮಾಡಿದರು ಅಂದರೆ, ಸಮಾಜದಲ್ಲಿ ಇವತ್ತೊಂದು ಸಹ ಏನು ಅಸಮಾನತೆ ಇದೆ, ಅಸಮಾನತೆ ಹೋಗಬೇಕು, ಸಮಾನತೆ ಬರಬೇಕು, ಮೇಲು ಕೀಳು ಹೋಗಬೇಕು, ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳು, ಈ ಚತುರ್ವರ್ಣ ಏನು ಜಾತಿಯ ವ್ಯವಸ್ಥೆ ಇದೆ, ಈ ಚತುರ್ವರ್ಣ ಹೋಗಬೇಕು ಅಂಥೇಳಿ ಬಸವ ಧರ್ಮವನ್ನು ಹುಟ್ಟಾಕಿದ್ದು. ಇವತ್ತು ವಚನ ಧರ್ಮದ ಮೂಲಕ, ವಚನ ಚಳವಳಿ ಮೂಲಕ ಇವತ್ತು ವಿಸ್ಮಯ ಅನ್ನಿಸ್ತದೆ. ನಮ್ಮ BL ಶಂಕರ್ ಅವರು ಒಂದು ಕಡೆ ಮಾತನಾಡ್ತಾರೆ, ಮೊನ್ನೆ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ, ಇವರೆಲ್ಲ ಶರಣರು ಹೆಂಗೆ ಇವತ್ತೊಂದು ವಚನಗಳನ್ನ ಸೃಷ್ಟಿ ಮಾಡಿದರು. ಅದು ದೊಡ್ಡ ವಿಸ್ಮಯ, ಅದ್ಭುತ. ಅದು ಅವ್ರಿಗೆಲ್ಲ ವಚನ ಬರೀಲಿಕ್ಕೆ ಕಲಿಸಿದ್ರು ಯಾರು?
ಅದಕ್ಕೆ ಯಾರೋ ಹೇಳಿದ್ರು ಅಂತ ಹೇಳಿದ್ರು, ಜಾಮದಾಸ್ ಸಾಹೇಬ್ ಸ್ವರ್ಗದಿಂದ ಬಂದಿದ್ದಾವೆ ಅಂತೇಳಿ. ಅದನ್ನೆಲ್ಲ ಒಪ್ಕೊಳ್ರಿ ಅಂತಲೂ ಕೂಡ ಜಾಮದಾಸ್ ಸಾಹೇಬ್ರು ಹೇಳಿ, ಸ್ವರ್ಗದಿಂದ ಬಂದವನು ಒಪ್ಕೊಂಡ್ಬಿಡ್ರಿ ಮತ್ತು ನೀವು, ಮತ್ತೆ ಯಾಕೆ ಈ ಕೆಲಸ ವಚನ ಅಂತಿದ್ದುವಂಥದ್ದು ಇದಾಗಬಾರ್ದು. ಯಾಕಂದ್ರೆ ಯಾವಾಗ ನಮ್ಮ ಅಸ್ಮಿತೆ, ನಮ್ಮ ಮೂಲಕ್ಕೆ ಇವತ್ತು ದಿವಸ ಯಾರು ಕೈ ಹಾಕ್ತಾರೆ, ನಾವು ಬೇರೆಯವ್ರ ಅಸ್ಮಿತೆ ಅವ್ರನ್ನ ಗೌರವಿಸು. ನಾನು ಮೊನ್ನೆನೂ ಕೂಡ ಹೇಳಿದೆ, ಬತಮವಾಗಿ ನಾನು ಒಂದು ಸಲ ಕಾರವಾಗಿನೂ ಉತ್ತರ ಕೊಟ್ಟೆ, ಮತ್ತೆ ಹೇಳಕ್ಕೆ ಬಯಸೋದಿಲ್ಲ ಅದನ್ನು. ದಯವಿಟ್ಟು ನಮ್ಮ ಅಸ್ಮಿತೆದ ಕೈ ಹಾಕಬೇಡ್ರಿ. ನಿಮ್ಮ ಅಸ್ಮಿತೆಗಳ ಬಗ್ಗೆ ನಮ್ಗೆ ಗೌರವ ಇದೆ, ನಿಮ್ಮ ಜೊತೆ ನಮ್ಮ ಸಂಘರ್ಷ ಇಲ್ಲ. ಆದರೆ ನಮ್ಮ ಅಸ್ಮಿತೆ ಏನಿದೆಲ್ಲ ಸತ್ಯವಂತ ಕೂಡಿದಂಥ ಅಸ್ಮಿತೆ ಇದೆ, ಇದು ಶ್ರೇಷ್ಠವಾದಂಥ ಅಸ್ಮಿತೆ ನಮ್ಮದು ಇದೆ. ನಿಮ್ಮ ಅಸ್ಮಿತೆಗಳ, ನಿಮ್ಮ ಸಿದ್ಧಾಂತಗಳು ಅದನ್ನು ನೀವು ಮಾಡ್ಕೊಂಡು ಹೋಗ್ರಿ, ಆದರೆ ನಮ್ಮಲ್ಲಿ ಕೈ ಹಾಕುವಂಥದ್ದು ಯಾಕೆ ಮಾಡ್ತೀರಿ? ಇದು ಆಗಬಾರ್ದು. ಈ ಒಂದು ಪ್ರಯತ್ನ ಏನದಲ್ಲ ಇವತ್ತು, ಈ ವಚನ ದರ್ಶನ ಇದನ್ನು ಪುಸ್ತಕನ ಪ್ರಕಟ ಮಾಡುವಂಥದ್ದು ಇದು ಸರಿಯಾದದಂತಲ್ಲ. ಇದನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಮಾಡಬಾರ್ದಾಗಿತ್ತು. ಮತ್ತು ನನಗೆ ಹೇಳ್ತೀನಿ, ಈ ಸಲ ವಿಶ್ವಾಸ ಇದೆ, ಈ ಕಾರ್ಯಕ್ರಮ ಜಾಮದಾಸ್ ಸಾಹೇಬ್ ನೀವು ದಲ್ಯಾಗ ಮಾಡಿರಿ, ಉಳಿದ ಕಡೆ ಎಲ್ಲ ಮಾಡಿರಿ, ಬಹುಶಃ ಈ ಕಾರ್ಯಕ್ರಮದ ನಂತರ ಬಹುಶಃ ಇನ್ನು ಮುಂದೆ ಯಾರೂ ಈ ಕೆಲಸಕ್ಕೆ ಹಾಕಂಗಿಲ್ಲ. ಮತ್ತು ಭಾಳ ಸಂತೋಷ ಆಗಿದೆ ಇವತ್ತು ಸಹ ವೀರಶೈವ ಮಹಾಸಭಾದವರು ಕೂಡ ಅವರು ಕೈ ಜೋಡಿಸಿದ್ದಾರೆ. ನಮ್ಮಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಇರ್ಬೋದು ಲಿಂಗಾಯತ ಹೋರಾಟ ಸಭೆಯಲ್ಲಿ. ಈಗ ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧಿವೇಶನದಲ್ಲಿ ಅವರು ನಿರ್ಣಯ ಮಾಡಿದ್ದಾರೆ, ಈಗ ಧರ್ಮದ ಹೆಸರಿನಲ್ಲಿ ನಮ್ಮಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರೆಸ್ರಿ, ಜಾತಿ ಇದರಲ್ಲಿ ಬರೆಸ್ರಿ ಅಂತೇಳಿ ಬರೆದಿದ್ದಾರೆ. ಒಂದು ಹೆಜ್ಜೆ ಬಂದಾರ ಅವರು, ನಾವು ಕೂಡ ಒಂದು ಹೆಜ್ಜೆ ಮುಂದೋಗಿದ್ದೀವಿ. ಇನ್ನು ಭಾಳಷ್ಟು ಇದಾವೆ, ಕೂಡಬೇಕಾಗ್ತದೆ. ಆರು ಕೂಡಬೇಕಾದ್ರೆ ನಾವು ಕೂಡಬೇಕಾಗಿದ್ದರಿಂದ ಅದು ಭಾಳ ವ್ಯತ್ಯಾಸ ಆಗಂಗಿಲ್ಲ. ಪರಮ ಪೂಜ್ಯ ಶ್ರೀಗಳಲ್ಲಿ ಏನೇನು ಕೂತಿದ್ದೀರಿ ತಾವು ಎಲ್ಲರೂ ಕೂಡಿ ಇವತ್ತು ದಿವಸ ಒಂದು ಹಂತಕ್ಕೆ, ಇವತ್ತೊಂದು ದಿವಸ ಯಾವಾಗ ಈ ರೀತಿ ಇವತ್ತು ದಿವಸ ನಮ್ಮ ಲಿಂಗಾಯತರ ಮೇಲೆ ಇವತ್ತು ದಿವಸ ಆಗ್ತದೆ, ಆವಾಗ ನಾವು ಕೂಡಬೇಕಾಗ್ತದೆ. ಮತ್ತು ಹೊರಟ್ಟಿಯವ್ರು ಹೇಳಿದ್ರಲ್ಲಿ ಎರಡು ಮಾತಿಲ್ಲ. ಇವತ್ತೊಂದು ದಿವಸ ಇವತ್ತು ಯಾರಾದರೂ ಏನು ಬೇಕಾದ ತಪ್ಪು ತಿಳ್ಕೊಳ್ರಿ, ಉಪಜಾತಿಗಳು ಒಂದಾಗಬೇಕು, ನಾವೆಲ್ಲ ಭಾಷಣ ಮಾಡ್ತೀವಿ, ಹೇಳ್ತೀವಿ. ಆದರೆ ಈ ಉಪಜಾತಿಗಳು ಇವತ್ತು ದಿವಸ ಯಾಕೆ ಈ ಪರಿಸ್ಥಿತಿ ಬಂತದ್ದು ನೀವು ಯಾರೂ ಕೂಡ ಅರ್ಥ ಮಾಡ್ಕೊಡಿ, ಮೀಸಲಾತಿ ಸಲುವಾಗಿ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಎಲ್ಲರಿಗೂ ಮೀಸಲಾತಿ ಬೇಕು, ಕಾರಣ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾಕಪ್ಪ ಅವರೆಲ್ಲರೂ ಹಿಂದೂ ಉಪಜಾತಿ ಬರೆಸ್ತಾರೆ, ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ, ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ. ಎಲ್ಲರೂ ನಾವು ನಮ್ಮ ಹಿಡ್ಕೊಂಡು ಎಲ್ಲರೂ ಉಪಜಾತಿಯನ್ನು ಬರೆಸ್ತೀವಿ. ಯಾಕೆ ಬರೆಸ್ತೀವಿ ಅಂದರೆ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ, ಲಿಂಗಾಯತ ವೀರಶೈವ ಅಥವಾ ವೀರಶೈವ ಇವು 4 ಬರೆಸಿದ್ರು ಕೂಡ ಅವ್ರಿಗೆ ಮೀಸಲಾತಿ ಸಿಕ್ಕುವುದಿಲ್ಲ. ಮತ್ತು ಜನರಿಗೆ ಇವತ್ತು ದಿವಸ ನಾನು ಭಾಳ ಸ್ಪಷ್ಟವಾಗಿತ್ತು, ನಮ್ಮ ಹೊರಟ್ಟಿಯವ್ರು ಹೇಳ್ದಂಗೆ ಜನರಿಗೆ ಇವತ್ತು ದಿವಸ ವಿಶೇಷವಾಗಿ ಬಡವರಿಗೆ, ಹಳ್ಳಿಯಿಂದ ಬಂದಂಥ ಜನರಿಗೆ ಇವತ್ತು ಅವರಿಗೆ ಮಕ್ಕಳಿಗೆ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕ ಮೀಸಲಾತಿ ಬೇಕು. ನಾವು ಲಿಂಗಾಯತ ಹೋರಾಟ ಪ್ರಾರಂಭ ಮಾಡಿದಾಗೂ ಅದೇ ಉದ್ದೇಶ ಇತ್ತು. ಎಲ್ಲೋ ಒಂದು ಕಡೆ ಸಮಯದ ಕೊರತೆ ಇತ್ತು, ನಾವು ಭಾಳ ವೇಗವಾಗಿ ಹೋಗಬೇಕಾಗಿತ್ತು. ಯಾಕಂದರೆ ಸರ್ಕಾರ ಟರ್ಮ್ ಮುಗಿಲಾಕ ಬಂದಿತ್ತು. ಸ್ವಲ್ಪ ತಪ್ಪು ತಡೆಗಳು ಎರಡೂ ಕಡೆಯಿಂದ ಕೂಡ ಆಗಿದ್ದಾವೆ, ಇಲ್ಲ ಅಂತ ನಾನು ಹೇಳೋದಲ್ಲ. ಇವತ್ತೊಂದು ಸಹ ಮೀಸಲಾತಿ, ಇವತ್ತೊಂದು ಸಹ ಒಂದು ಸಮಾಜ ತಗೊಳ್ರಿ, ಇವತ್ತು ಒಕ್ಕಲಿಗ ಸಮಾಜ, ನಾವು ವಿರುದ್ಧ ಹೇಳ್ತಾ ಇಲ್ಲ, ಅಲ್ಲಿ ನೋಡ್ರಿ ಹೆಂಗಿದೆ ಅಂತ. ಒಕ್ಕಲಿಗ ಸಮಾಜ ತಗೊಳ್ಳಿ, ಅವರಲ್ಲಿನೂ ಕೂಡ 108, 104 ಉಪಜಾತಿಗಳಿದಾವೆ. ಆದರೆ ಒಂದೇ ಒಂದು ಹೆಡ್ಡಿಂಗ್ನಲ್ಲಿ 3A ಎಲ್ಲ ಉಪಪಂಗಡಗಳು ಬಂದುಬಿಡ್ತಾವೆ. ಆಲ್ ಎಲ್ಲನೂ ಕೂಡ ಸ್ವಾಮಿಗಳು ಒಬ್ಬರೇ ಅದಾರ ಬಿಡ್ರಿ, ಅದನ್ನು ಜಾಮದಾಸ್ ಸಾಹೇಬ್ರು ಹೇಳ್ತಾರೆ. ಪವರ್ ಸೆಂಟರ್ ಒಂದೇ ಅದು, ನಿಮ್ಮಲ್ಲಿ 1000 ಕೂಡ. ಆಮೇಲೆ ಕೇಂದ್ರ ಇದರಲ್ಲೂ ಕೂಡ ತಗೊಳ್ಳಿ, ಏನು ಬ್ಯಾಕ್ವರ್ಡ್ ಕ್ಲಾಸ್ ಇರೋ ಬರ್ತದೆ, ಅಲ್ಲಿನೂ ಕೂಡ ಒಂದೇ ಇದ್ರಾಗದಾರ.
ನಮ್ಮ ಇಚ್ಛೆ ಇವತ್ತಿನ ದಿವಸ ನಮ್ಮದಾಗಲಿ ವೀರಶೈವ ಮಹಾಸಭಾದಾಗಲಿ ನಾವು ಇವತ್ತೆಲ್ಲರೂ ಕೂಡಿಕೊಂಡು ಎಲ್ಲ ಉಪಪಂಗಡಗಳಿಗೆ ಒಂದೇ ಹೆಡ್ಡಿಂಗ್ನಲ್ಲಿ ಇವತ್ತಿನ ದಿವಸ ಲಿಂಗಾಯತು ಅವ್ರ ಉಪಪಂಗಡಗಳು 108 ಬರ್ತಾವೆ. ಎಲ್ಲರಿಗೂ ಮೀಸಲಾತಿ ಸಿಕ್ಕರೆ ಮಾತ್ರ ಇವತ್ತಿನ ದಿವಸ ಈ ಉಪಜಾತಿ ವ್ಯವಸ್ಥೆ ಇವತ್ತಿನ ದಿವಸ ಕಡಿಮೆ ಆಗ್ತದೆ. ಇಲ್ಲಿಕಂದ್ರೆ ಇದು ಮುಂದುವರ್ಕೊಂಡು ಹೋಗ್ತದೆ. ಜಾತಿ ಗಣತಿಗೆ ನಾವು ಬೈತೀವಿ, ಜಾತಿ ಗಣತಿಯಾಗಿ ಬೈತಾರೆ. ನನಗೊಮ್ಮೆ ಮಾತಾಡುವಾಗ ಅಲ್ಲಿರುವಂಥ ಒಬ್ಬ ಮುಖ್ಯಸ್ಥರು ಹೇಳಿದರು ನನಗೆ, ನಮ್ಮದು ಲಿಂಗಾಯತ್ರದ್ದು 1 ಕೋಟಿ ಮ್ಯಾಲದ ಎಷ್ಟದ್ರಿ ಜಮ್ದು 2 ಕೋಟಿನೂ 3 ಅದು 3 ಇರಲಿ, ಅದು ಏನೂ ಇರಲಿ, 2 ಕೋಟಿ 3 ಕೋಟಿ ಏನೇ ಇರಲಿ ಅದು. ಆದ್ರೆ ಅವ್ರು ಏನು ಮಾಡ್ತಾರೆ, ಇವತ್ತೊಂದು ದಿವಸ ಜಾತಿ ಗಣತಿ ಮಾಡಕ್ಕೆ ಹೋದಾಗ ಏನು ವಿಚಾರ ಮಾಡ್ತಾರೆ, ಹೋಗಿ ಕೇಳ್ತಾರೆ. ಒಬ್ಬ ವ್ಯಕ್ತಿ ಕತ್ನಿ ಯಾರು ರೀ, ನಾವು ಬಣಜಿಗ್ಯಾರ ಅವ್ರಿ ಅಂತಾರೆ. ನಾವು ಸಾದರವ್ರು ಇರ್ತೀವಿ, ನಾವು ಕೂಡುವ ಕಲಿಗಾರರು, ನಾವು ಗಾಣಿಗರು. ಅಲ್ಲಿ ಯಾರೂ ಲಿಂಗಾಯತತ್ತು ಬರ್ಸಿಲ್ಲ ರೀ ಪುಗಳ, ವೀರಶೈವ ಲಿಂಗಾಯತತ್ತು ಬರ್ಸಿಲ್ಲ, ವೀರಶೈವಂತೂ ಬರ್ಸಿಲ್ಲ, ಲಿಂಗಾಯತ ವೀರಶೈವಂತೂ ಬರ್ಸಿಲ್ಲ. ಯಾವುದೇ ತಗೊಳ್ರಿ ಕಾಂಬಿನೇಷನ್ದಾಗ. ಮತ್ತು ನಿಮ್ಮನ್ನು ನೀವು ಬರ್ಸೇ ಬಂದ ನಿಮ್ಗೆ ಕೌಂಟ್ ಹೆಂಗೆ ಮಾಡ್ತೀವಿ, ಲೆಕ್ಕಕ್ಕೆ ಬರೋಂಗಿಲ್ಲ ನೀವು. ಮತ್ತು 2 ಕೋಟಿ ಹೋಗಿ ಈಗ 65 ಲಕ್ಷಕ್ಕೇನೋ ಬಂದದ್ದು ಮಾಧ್ಯಮದಾಗ, ಸತ್ಯ ಗೊತ್ತಿಲ್ಲ, ನಾವು ನೋಡಿಲ್ಲ ನೀವು ಯಾರು ರಿಪೋರ್ಟ್ಸು. ಬರಲಾರ್ದು ಏನು ಮಾಡ್ತವೆ. ಆಮೇಲೆ ಭಾಳ ಸಲ ಹೇಳ್ತಾರೆ ಅವ್ರು, ನಮ್ಮ ಮನೆಯೂ ಕೂಡ ವೇದಿಕೆದಾಗ ಹೇಳಿದೆ, ಮತ್ತೊಮ್ಮೆ ಇದು ಆಗಬೇಕಂತ ಏನಂದ್ರೆ ಜಾತಿ ಗಣತಿ, ಮತ್ತೊಮ್ಮೆ ಜಾತಿ ಗಣತಿ ಏನು ಬೇರೆ ಆಗ್ತದ, ಮತ್ತು ಇದೇ ಆಗೋದು. ಅವ್ರು ಯಾರೂ ಕೂಡ ಮೀಸಲಾತಿ ಬಿಟ್ಟು ಕೊಡಕ್ಕೆ ತಯಾರಿಲ್ಲ. ಮತ್ತೊಮ್ಮೆ ಇದು ಜಾತಿ ಗಣತಿ ಆದರೂ ಇದನ್ನೇ ಬರೆಸ್ತಾರೆ. ಪರ್ಯಾಯ ಏನು? ನಮ್ಮ ಒತ್ತಾಯ, ನಮ್ಮ ನಿಲುವು ವೀರಶೈವ ಮಹಾಸಭಾ ಆಗಲಿ, ಜಾಗತಿಕ ನೇತೃತ್ವ ಎಲ್ಲ ಒಕ್ಕೂಟಗಳ ಪರಮಪೂಜ್ಯರು ನಮ್ಮನ್ನು ಒಂದೇ ಇದರಲ್ಲಿ ಸೂರಿನಲ್ಲಿ ತರಬೇಕು. ಲಿಂಗಾಯತರ ಇದರಲ್ಲಿ ಎಲ್ಲ ಉಪಜಾತಿಗಳನ್ನು ತರಬೇಕು. ರಾಜ್ಯದಲ್ಲಿ, ಕೇಂದ್ರದಲ್ಲಿ ಒಂದು ಏನೋ 2 ಏನೋ 3 ಏನೋ ಯಾವುದೋ ಒಂದು ಇರ್ತಾರಲ್ಲ, ಅದರಲ್ಲಿ ತಂದು ಮಾಡಿದಾಗ ಮಾತ್ರ ಇವತ್ತು ಸಹ ನಮಗೆ ಈ ಒಕ್ಕೂಟ ಮೂಡಿ ಬರ್ತದೆ. ನಾವು ಭಾಳ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಸುಮ್ಮನೆ ಇನ್ನೊಮ್ಮೆ ಜಾತಿ ಗಣತಿ ಆಗಬೇಕು, ಸರಿಯಾಗಿಲ್ಲ, ಮನೆಗೆ ಬಂದಿಲ್ಲ, ಹೋಗಿಲ್ಲ, ಬಂದರು ಇನ್ನೊಮ್ಮೆ ಬಂದರೂ ಇನ್ನೂ 1% ಕಡಿಮೆ ಆಗ್ತದೆ. ನಿಮ್ದು ಇನ್ನೂ 1 ಲಕ್ಷ ಕಡಿಮೆ ಆಕೈತಿ. ಇನ್ನಟ್ಟು ಜಾಗೃತಿ ತಗೊಂಡು ಇನ್ನಟ್ಟು ಕಡಿಮೆ ಬರೆಸ್ತಾರೆ. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಈ ವಚನ ದರ್ಶನ ಇವತ್ತೊಂದು ದಿವಸ ತಾವೇನಿದು ಮಾಡಿದರೆ ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದ. ಯಾಕಂದ್ರೆ ವಚನಗಳು ಇವತ್ತೊಂದು ದಿವಸ ನಮ್ಮ ಅಸ್ಮಿತೆ. ಅದು ಆಡು ಭಾಷೆಯಲ್ಲಿ ಅಂದು 12ನೇ ಶತಮಾನದಲ್ಲಿ 800 ವರ್ಷಕ್ಕೆ ಮುಂಚೆ ಎಲ್ಲ ಶರಣರು ರಚಿಸಿದಂಥ ಮತ್ತು ಕನ್ನಡದ ವಚನಗಳು, ಆಡು ಭಾಷೆಯಲ್ಲಿ ಕನ್ನಡದಲ್ಲಿ, ಕನ್ನಡದ ಧರ್ಮ ಇದು ಬಸವ ಧರ್ಮ. ಇಂಥ ಶ್ರೇಷ್ಠವಾದ ವಚನಗಳನ್ನ ಇವತ್ತು ಸ್ವಲ್ಪ ಡಾಕ್ಟರ್ ಫಗು ಹೊಳ್ಕಟ್ಟಿ ಅಂತವರು, ಅವಾಗ ಎಷ್ಟು ಕಷ್ಟ ಆಯಿತು, ಕಲ್ಯಾಣ ಕ್ರಾಂತಿ ಆಯಿತು. ಆ ವಚನಗಳನ್ನ ಹೊತ್ತುಕೊಂಡು ಇವತ್ತು ದಿವಸ ಶರಣರು ಎಲ್ಲೆಲ್ಲೋ ಕಡೆ ಇವತ್ತು ದಿವಸ ಹೋಗುವಂಥದ್ದಾಯಿತು. ಸಾವಿರ ಲಕ್ಷಾಂತರ ವಚನಗಳನ್ನ ಇನ್ನೂ ಕಳ್ಕೊಂಡಿದ್ದೀವಿ. ಈಗಲೂ ಕೂಡ ಅಲ್ಲಿ ಸಿಗ್ತಾಗ್ತಾವೆ ಸ್ವಲ್ಪ. ಇವತ್ತು ಫಗು ಹೊಳ್ಕಟ್ಟಿಯವರು ದಿವಸ ನಮಗೆ ಕೆಲವೊಂದು ಸಂಸ್ಕರಣೆ ಮಾಡಿ ಮಠ ಜಗಲಿ ಮೇಲೆ ಬಿದ್ದಂಥದ್ದು, ಕಿರಾಣಿ ಅಂಗಡಿಯಲ್ಲಿ ಬಿದ್ದಂಥದ್ದು, ಅಡತಿ ಅಂಗಡಿಯಲ್ಲಿ ಬಿದ್ದಂಥದ್ದನ್ನು ಮಠಗಳಲ್ಲಿ ಬಿದ್ದಂಥ ಕೂಡಿಸಿ ಒಂದು ದಿವಸ ಸಂಗ್ರಹಣೆ ಮಾಡಿ ಇವತ್ತು ದಿವಸ 150 ಶರಣರ ಬೆಳಕಿಗೆ ತಂದ್ರಿ. ಇಲ್ಲಕ್ಕೂ ಗೊತ್ತೇ ಆಗ್ತಿರಲಿಲ್ಲ ಇವತ್ತು ದಿವಸ. ಇದು ನಮ್ಮ ಆಸ್ತಿ ವಚನಗಳು. ಇದನ್ನು ತಿರ್ಚುವಂಥದ್ದಾಗಲಿ, ಇದರ ಅಪಾರ್ಥ ತಲುಪಿಸುವಂಥದ್ದು, ಎಲ್ಲೋ ಒಂದು ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಅದನ್ನು ಹಚ್ಚುವಲ್ಲಿ ಕೆಲಸ ಮಾಡಿದರೆ ಇವತ್ತು ದಿವಸ ಯಾರೂ ಕೂಡ ನಾವು ತಾಳ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು, ಈ ಸಂದೇಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ತಾವು ತೋರಿಸಿದ್ದೀರಿ ಅಂಥೇಳಿ ಸಂದರ್ಭದಲ್ಲಿ ಈ ವಚನ ದರ್ಶನವನ್ನು ಪ್ರಕಟಣೆ ಮಾಡಲಿಕ್ಕೆ ಮತ್ತು ಇದನ್ನು ಬರೆದು ಡಾಕ್ಟರ್ TR ಚಂದ್ರಶೇಖರ್ ಅವರಾಗಲಿ, ಡಾಕ್ಟರ್ ಮುಕ್ತಾ ಬಿ ಕಾಗಲಿ ಅವರಾಗಲಿ ಎಲ್ಲರೂ ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾವಾಗ ಈ ರೀತಿ ಆಗ್ತದೆ ಆವಾಗ ನಮ್ಮ ರಿಯಾಕ್ಷನ್ ಆಗ್ತದೆ ಅಂದರೆ ಬಹುಶಃ ಯಾರೂ ಕೈ ಹಾಕಂಗಿಲ್ಲ. ಮತ್ತು ನನ್ನ ಪ್ರಕಾರ ಇವತ್ತಿನ ನಂತರ ಇದು ಮುಂದುವರಿಯಂಗಿಲ್ಲ, ನನಗಷ್ಟು ವಿಶ್ವಾಸ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಈಗ ಜಾಗೃತ ಆಗಿದ್ದಾರಪ್ಪ ಅವರು ಅಂತೇಳಿ. ಮತ್ತಿಟ್ಟೆಲ್ಲ ಶ್ರೀಗಳು ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ನಮ್ಮಲ್ಲಿ ನೋಡಿದ್ರು. ಹಿಂದಕ್ಕೂ ಕೂಡ ಆಯಿತು, ಲಿಂಗಾಯತ ಹೋರಾಟದಾಗೂ ಅದೇ ಆಯಿತು. ನಮ್ಮನ್ನು ಒಡೆದಾಡುವಂಥ ಒಂದು ಪ್ರಯತ್ನಗಳಾದವು. ಯಾರ್ಯಾರು ಬಂದು ಹಸ್ತಕ್ಷೇಪ, ನಮ್ಮ ಒಳಗೆ ಜಗಳ ಇರಲಿ. ನಮ್ಮ ಮನ್ಯಾಗ 3ನೇದವರು ಬಂದು ತುಣಿಸೋ ಪ್ರಯತ್ನ ಮಾಡಿದರು. ಈಗ ಅದು ಇದಕ್ಕೆ ಒಂದು ಇತಿಶ್ರೀ ಹಾಡುವಂಥದ್ದಾಗ್ತದೆ. ಮತ್ತು ನಾವು ಒಂದು ವಿನಂತಿ ಏನು ಮಾಡ್ಕೋತೀನಿ, ನಾವು ಏನೇ ವಿಚಾರ ಮಾಡುತ್ತಲ್ಲಿ ಭಾಳ ಘನತೆ ಗೌರವದಿಂದ ಮಾಡೋಣ. ಸುಮ್ಮನೆ ನಾವು
ಅವು ಭಾಳಷ್ಟು ಕೆಟ್ಟ ಪದಗಳಿಂದ ಇದನ್ನು ಮಾಡಿ ಬೇರೆಯವ್ರನ್ನ ಇದು ಮಾಡುವಂಥದ್ದು ಅದು ಆಗಬಾರ್ದು. ಬೈಯುವಂಥದ್ದು ಆಗಲಿ ಇಂಥದ್ದು ಕೆಟ್ಟ ಪದ ಅದು ಬೇಡ. ಅತ್ಯಂತ ಘನತೆ ಗೌರವದಿಂದ ಅದಕ್ಕೆ ಉತ್ತರವನ್ನು ಕೊಡೋಣ. ಜಾಮದಾರ್ ಸಾಹೇಬ್ನ ರಿಕ್ವೆಸ್ಟ್ ಮಾಡ್ಕೊಂಡು ಘನತೆ ಗೌರವದಿಂದ ಅವರಿಗೆ ಉತ್ತರವನ್ನು ಕೊಡೋಣ. ಅವ್ರು ಯಾವ ರೀತಿ ಇದು ಮಾಡಿದಾರೆ ನಾವು ಅಷ್ಟೇ ಇದರಿಂದ ಅಂದರೆ ಕ್ವಾಲಿಟಿ ಉತ್ತರ ನಮ್ಮದು, ಆ ಕ್ವಾಲಿಟಿ ಇರಬೇಕು, ಸತ್ಯ ಇರಬೇಕು ನಮ್ಮದು. ಆ ರೀತಿ ಅವ್ರಿಗೆ ಉತ್ತರವನ್ನು ಕೊಟ್ಟರೆ ಜನನೂ ಕೂಡ ಇವತ್ತೊಂದು ದಿವಸ ಹೇಳ್ತಾರೆ ಇಲ್ಲಪ್ಪ ಇವ್ರು ಮಾಡೋದು ಸರಿಯಲ್ಲ ಅಂಥೇಳಿ. ಬೈದರು ಬಿಟ್ಟರು ಅದು ಬೇರೆ ಹಾದಿ ಹಿಡಿತದೆ. ಅದಕ್ಕೆ ವಿನಂತಿ ಏನು ಮಾಡ್ಕೋತೀನಿ, ಇವತ್ತು ಏನು ಶ್ರೇಷ್ಠವಾದಂಥ ನಮ್ಮ ವಚನ ಸಾಹಿತ್ಯದ ಬಸವ ಧರ್ಮ ಇದೆ. ಈ ಬಸವ ಧರ್ಮವನ್ನು ಉಳಿಸಿ ಬೆಳೆಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾಗಿ ಮಠಗಳದ ಒಂದು ಜವಾಬ್ದಾರಿ ಭಾಳ ಇದೆ, ಸಂಘ ಸಂಸ್ಥೆಗಳ ಸಹ ಜವಾಬ್ದಾರಿ ಭಾಳ ಇದೆ. ಈ ಕೆಲಸ ಆಗಬೇಕು ಅನ್ನೋದೊಂದು ದೃಷ್ಟಿಯಿಂದ ನಾವೆಲ್ಲರೂ ಒಗ್ಗೂಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ಮಹಾಸಭಾ ಎರಡೂ ಕೂಡಿ ಇವತ್ತು ಸಹ ಸಹಯೋಗದಲ್ಲಿ ಇವತ್ತು ಸಹ ಈ ಕಾರ್ಯಕ್ರಮ ಆಗೋದ್ರಿಂದ ಬರುವಂಥ ದಿವಸಗಳಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಾವೆ. ಸ್ವಲ್ಪ ಒಂದು ಸೈದ್ಧಾಂತಿಕ ಕೆಲವೊಂದು ಇದನ್ನು ಇರ್ತವೆ, ಒಂದು ಮಟ್ಟಿಗೆ ಬಂದಿದೆ. ಅವರು ಅಧಿವೇಶನದಲ್ಲೇ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಫೈನ್ ಟ್ಯೂನಿಂಗ್ ಜರುತ್ತೈತಿ, ಇಲ್ಲಂತಲ್ಲ. ಆ ಕೆಲಸನೂ ಕೂಡ ನಾವು ಮಾಡೋಣ ಅನ್ನೋ ಮಾತನ್ನು ಹೇಳಿ ಭಾಳ ಸಂತೋಷದಿಂದ ಈ ವಚನ ದರ್ಶನ ಪುಸ್ತಕವನ್ನು ಇವತ್ತೂ ಸಹ ಬಿಡುಗಡೆ ಅನ್ನೋದನ್ನು ಸಹ ಪೂಜ್ಯ ಶ್ರೀಗಳ ಎಲ್ಲರ ನೇತೃತ್ವದಲ್ಲಿ ನಾನು ಕೂಡ ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳಿ, ಇವತ್ತು ಡಾಕ್ಟರ್ JR ಚಂದ್ರಶೇಖರ್ ಅವರು, ಡಾಕ್ಟರ್ ಮುಕ್ತಾ ಬೆಳಗಲಿ ಅವರು ಈ ಪುಸ್ತಕವನ್ನು ಇದು ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿದಂಥ ಜಾಮದಾರ್ ಅವರು, ಇವತ್ತೊಂದು ಇನ್ನುಳಿದ ಎಲ್ಲರಿಗೂ ಕೂಡ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.